ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರದಿಂದ. ಅತಿ ದೊಡ್ಡ ವಿವಾದದ ನಡುವೆ ಈಗ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ, ಅಧಿಸೂಚನೆ. ಮೊದಲ ಹಂತದಲ್ಲಿ 500 ಎಕರೆ ಸ್ವಾಧೀನಕ್ಕೆ ಸೂಚನೆಯನ್ನ ಕೊಡಲಾಗಿದೆ. 500 ಎಕರೆ 3 ಹಂತಗಳಲ್ಲಿ ಸ್ವಾಧೀನಪಡಿಸಿಕೊಳ್ತೀವಿ ಅಂತ ಹೇಳಿದ್ರು ಕೆ ಶಿವಕುಮಾರ್. ರಾಮನಗರ ಹಾರೋಹಳ್ಳಿ ಭಾಗದಲ್ಲಿ ಭೂ ಸ್ವಾಧೀನ 500 ಎಕರೆ ಮೊದಲ ಹಂತದಲ್ಲಿ. ಪ್ರತಿ ಎಕರೆಗೆ ಬಹುತೇಕ 2.5 ಕೋಟಿವರೆಗೆ ದರ ನಿಗದಿ ಮಾಡಲಾಗಿದೆ. ರೈತರ ವಿರೋಧದ ಮಧ್ಯೆ ಈಗ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿರುವಂತದ್ದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. 50% ಅಭಿವೃದ್ಧಿ ಪಡಿಸಿರುವಂತಹ ಭೂಮಿಗೆ ಅಧಿಸೂಚನೆ, ನೋಟಿಫಿಕೇಶನ್ ರಾಜ್ಯ ಸರ್ಕಾರದಿಂದ. ಒಂದು ದೊಡ್ಡ ವಿವಾದದ ನಡುವಲ್ಲಿ ರಾಜ್ಯ ಸರ್ಕಾರದಿಂದ ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆದರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾದಂತಹ ಹೋರಾಟ ಆ ಭಾಗದಲ್ಲಿ ನಡೀತಾನೇ ಇದೆ. ಅಟ್ ಪ್ರೆಸೆಂಟ್ ಇವತ್ತಿಗೂ ಕೂಡ ಕಳೆದ ಹಲವು ತಿಂಗಳುಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಹೋರಾಟ ಇದು. ಈ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತ ಹೋರಾಟವನ್ನ ನಡೆಸಲಾಗ್ತಾನೆ ಇದೆ ರೈತರಿಂದ. ಆದ್ರೆ ಇದೆಲ್ಲದರ ವಿವಾದದ ಮಧ್ಯದಲ್ಲಿ ರಾಜ್ಯ ಸರ್ಕಾರದ ಈ ಒಂದು ನೋಟಿಫಿಕೇಶನ್, ಈ ಒಂದು ಅಧಿಸೂಚನೆ ಯಾವ ರೀತಿಯಾದಂಥ ತೀರ್ವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಿಎಂ ಆಗೋದಕ್ಕಿಂತ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕಿಂತ ಮುಂಚೆ ಅವರ ಮನೆಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಬಿಡದಿ ಭಾಗದ ಸುಮಾರು ಜನ ರೈತರು ಬಂದಲ್ಲಿ ಚರ್ಚೆ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಿಗೆ. ಅವತ್ತು ಕೆ ಶಿವಕುಮಾರ್ ಅವರು ಮಾತನಾಡಿದ್ರು, 90% ಅಲ್ಲಿನ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ, ಎಲ್ಲ ಒಂದು 10% ಮಾತ್ರ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಮಾತ್ರ ಬಿಡದಿಯಲ್ಲಿ ನಿರಂತರವಾಗಿ ಹೋರಾಟ ಅಟ್ ಪ್ರೆಸೆಂಟ್ ಈಗಲೂ ನಡೀತಾ ಇದೆ. ಈ ಮಧ್ಯದಲ್ಲಿ ಈ ನೋಟಿಫಿಕೇಶನ್ ಯಾವ ತಿರುವಿದು? ಖಂಡಿತವಾಗ್ಲೂ ಅರುಣ್, ರಾಜ್ಯ ಸರ್ಕಾರ ಮಹತ್ವದ ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳ ಕನಸಿನ ಯೋಜನೆ, ಕೆ ಶಿವಕುಮಾರ್ ಕನಸಿನ ಯೋಜನೆ ಅಂತಂದರೆ ಬಿಡದಿ ಟೌನ್ಶಿಪ್ ಯೋಜನೆ ಹೇಗಾದರೂ ಮಾಡಿ ಅದನ್ನು ಜಾರಿ ಮಾಡೇ ಮಾಡ್ತೀನಿ ಮಾತನ್ನು ಪಣವನ್ನು ತೊಟ್ಟಿದ್ರು. ಅದರ ತಕ್ಕಂತೆ ಈಗ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಅದಾದ ಕೆಲವೇ ದಿನಗಳಲ್ಲಿ ಈಗ ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ದು. ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಇನ್ನೂ ಕೂಡ ಹೋರಾಟಗಳು ನಡೀತಾ ಇರುವಂಥದ್ದು. ರೈತರು ಇನ್ನೂ ಕೂಡ ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಮತ್ತು ಈಗಾಗಲೇ JDS ಆಗಿರ್ಬೋದು ಮತ್ತು ಬಿಜೆಪಿ ನಾಯಕರ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಈ ಒಂದು ವಿಚಾರ ಎಲ್ಲೋ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬ ಜೊತೆಗೆ ಕೆ ಶಿವಕುಮಾರ್ ಕುಟುಂಬದ ಒಂದು ಜಟಾಪಟಿಗೆ ಕೂಡ ಕಾರಣವಾಗಿದೆ. ಇದರ ನಡುವೆ ಕೆ ಶಿವಕುಮಾರ್ ಅವರು ಈಗ ಮಾತು ಕೊಟ್ಟಂತೆ ರೈತರ ಜೊತೆ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಈಗ ಪ್ರಾಥಮಿಕ ಹಂತದಲ್ಲಿ 500 ಎಕರೆಗೆ ಈಗ ಏನು ಭೂ ಸ್ವಾಧೀನ ಮಾಡುವಂತ ಹೇಳಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಆ ಒಂದು ಅಧಿಸೂಚನೆ ತಕ್ಕಂತೆ ರಾಮನಗರ ಆಗಿರ್ಬೋದು ಮತ್ತು ಹಾರೋಹಳ್ಳಿ ಭಾಗದಲ್ಲಿ ಸುಮಾರು 9 ಕಂದಾಯ ಗ್ರಾಮಗಳ ಪೈಕಿ 3 ಕಂದಾಯ ಗ್ರಾಮಗಳನ್ನು ಎಲ್ಲೊಂದು ಕಡೆ ಭೂ ಸ್ವಾಧೀನ ಪಡಿಸಿಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಟೌನ್ಶಿಪ್ ಅನ್ನು ಮಾಡುವಂಥದ್ದು ಮತ್ತು ಪರಿಹಾರವನ್ನು 2 ರಿಂದ 2.5 ಕೋಟಿಯಷ್ಟು ನಿಗದಿಯನ್ನು ಪಡಿಸೋದ್ರ ಮುಖಾಂತರವಾಗಿ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಅಧಿಸೂಚನೆ ಕೂಡ ಹೊರಡಿಸಿರುವಂಥದ್ದು. ಈ ಒಂದು ಅಧಿಸೂಚನೆ ಬರುವಂಥ ದಿನಗಳಲ್ಲಿ ಮತ್ತಷ್ಟು ಸಾಕಷ್ಟು ದೊಡ್ಡ ಮಟ್ಟದ ಜಟಾಪಟಿಗೂ ಕೂಡ ಕಾರಣವಾಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಕೂಡ ಸಮರವನ್ನು ಕೂಡ ಸಾರಿದ್ದಾರೆ. ಇವತ್ತು ಮಹತ್ವದ ಕುಮಾರಸ್ವಾಮಿ ಅವರು ಈ ಒಂದು ಅಧಿಸೂಚನೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಮುಂದಿನ ತಮ್ಮ ನಡೆಯನ್ನು ಅಂದರೆ ಹೋರಾಟ ಇನ್ನೂ ಕೂಡ ತೀವ್ರಗೊಳಿಸುವಂತ ಕೂಡ ಈಗಾಗಲೇ ಮುಂದಾಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸರ್ಕಾರ ಇದನ್ನು ಮಾಡಲೇಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪಣವನ್ನು ತೊಟ್ಟಿದೆ. ಅದರ ತಕ್ಕಂತೆ ಈಗ ಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಕೂಡಲೇ ಈ ಒಂದು ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆ ಮತ್ತೊಂದಷ್ಟು ಹೋರಾಟ ಸ್ವರೂಪ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಅಲ್ಲಿ ರೈತರು ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಈಗಾಗಲೇ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಯೋಜನೆ ಸುಮಾರು 25,000 ಕೋಟಿಗೆ ಹೆಚ್ಚು ಎಲ್ಲೊಂದು ಕಡೆ ಈಗ ಪ್ರಾರಂಭಿಕವಾಗಿ 500 ಎಕರೆಗೆ ಈಗಾಗಲೇ ಭೂ ಸ್ವಾಧೀನ ಪಡಿಸಿಕೊಳ್ಳುವಂತ ಅಧಿಸೂಚನೆ ಕೂಡ ಹೊರಡಿಸಿರುವಂಥದ್ದು. ಮತ್ತೆ ಬರುವಂತ ದಿನಗಳಲ್ಲಿ ಕಂಪ್ಲೀಟ್ ಆಗಿ ಅಧಿಸೂಚನೆ ಹೊರಡಿಸೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಬಿಡದಿ ಟೌನ್ಶಿಪ್ ಅನ್ನು ಸಂಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಪಣವನ್ನು ತೊಟ್ಟಿದೆ. ಅಂದರೆ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವಧಿ ಪೂರ್ಣಗೊಳಿಸೋದ್ರ ಒಳಗಡೆ ಈ ಒಂದು ಯೋಜನೆಯನ್ನು ಒಂದು ರೀತಿ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಪಣವನ್ನು ತೊಟ್ಟಿದ್ದಾರೆ. ಆದರೆ ಈ ಒಂದು ಪಣದ ವಿರುದ್ಧವಾಗಿ ಪ್ರತಿಪಕ್ಷವಾದಂಥ ಬಿಜೆಪಿ ಮತ್ತು JDS ನಾಯಕರು ಕೂಡ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವಂತ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.